ಇವತ್ತಿನ ದಿನ ಈ ಮಾಲೂರ ಉಂಗೇನಹಳ್ಳಿ ಗ್ರಾಮದಲ್ಲಿ ನಾವು ಕರ್ನಾಟಕ ರಾಜ್ಯದ ರಿಮ್ಫೈರ್ ಬೆಂಚ್ ರೈಡ್ ಶೂಟಿಂಗ್ ಫೆಡರೇಷನ್ ಅನ್ನೋಂಥ ಒಂದು ಶೂಟಿಂಗ್ ಕಾಂಪಿಟೇಷನ್ ಅನ್ನ ಇವತ್ತಿನ ದಿವಸ ಪ್ರಾರಂಭಿಸಿದ್ದೀವಿ. ಈ ಉಂಗೇನಹಳ್ಳಿ ಒಂದು ಗ್ರಾಮದಲ್ಲಿ ನಾವು ರೇಂಜ್ ಏನು ಈ ಶೂಟಿಂಗ್ ಕಾಂಪಿಟೇಷನ್ ನಡೆಯುತ್ತೆ ಅದರ ರೇಂಜನ್ನ ನಾವು ಈ ಪೊಲೀಸ್ ಇಲಾಖೆಯವರು ಬಂದು ಪರಿಶೀಲಿಸಿ ಅವರು ಯಾವ ರೀತಿ ಮಾಡಬೇಕು ಏನು ಅನ್ನೋಂಥದ್ದನ್ನ ಇಲ್ಲಿ ಬಂದು ನೋಡಿ ಎಲ್ಲ ಸೇಫ್ಟಿ ಮೆಷರ್ಸ್ನ ಇಟ್ಕೊಂಡು ನಾವು ಈ ರೇಂಜ್ನ ತಯಾರು ಮಾಡಿದ್ದೀವಿ. ಇದರ ಉದ್ಘಾಟನೆಯನ್ನ ಇವತ್ತು ಇಟ್ಕೊಂಡಿದ್ವಿ. ಇದರ ಉದ್ಘಾಟನೆಗೆ ನಮ್ಮ ಮಾಲೂರು ಶಾಸಕರಾದಂಥ ಶ್ರೀ ನಂಜೇಗೌಡ ಅವರು ಬಂದು ಈಗ ಈ ಒಂದು ರೇಂಜ್ನ ಉದ್ಘಾಟನೆ ಮಾಡಿದ್ದಾರೆ. ನಾಳೆಯಿಂದ ಓಪನ್ ನ್ಯಾಷನಲ್ ಬೆಂಚ್ ರೈಡ್ ಶೂಟಿಂಗ್ ಫೆಡರೇಷನ್ ಕಡೆಯಿಂದ ಕಾಂಪಿಟೇಷನ್ ಆಗುತ್ತೆ. ಈ ಒಂದು ಕಾಂಪಿಟೇಷನ್ಗೆ ಸುಮಾರು 10-11 ರಾಜ್ಯಗಳಿಂದ ಕ್ರೀಡಾಪಟುಗಳು ಈಗಾಗಲೇ ಆಗಮಿಸಿದ್ದಾರೆ. ಇನ್ನೂ ಬಹಳಷ್ಟು ಕ್ರೀಡಾಪಟುಗಳು ಬರಲಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾರೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಡೆಲ್ಲಿಯ ಆಗ್ರಾ ಅವರು ನಮ್ಮ ಈ ಒಂದು ರಿಮ್ಫೈರ್ ಏರ್ ರೈಫಲ್ ಬೆಂಚ್ ರೈಡ್ ಶೂಟಿಂಗ್ ಆಫ್ ಇಂಡಿಯಾ ಅನ್ನುವಂತ ಒಂದು ಭಾರತ ದೇಶಕ್ಕೆ ಇವರು ವರ್ಲ್ಡ್ ಕಡೆಯಿಂದ ಅಫಿಲೇಟ್ನ ತಗೊಂಡಿದ್ದಾರೆ. ಅದರ ಜನರಲ್ ಸೆಕ್ರೆಟರಿ ಆದಂತ ಹೀನಾ ಮೇಡಮು, ರಜತ್ ಸರ್ ಇವರ ಒಂದು ಆಶ್ರಯದಲ್ಲಿ ನಾವು ಕರ್ನಾಟಕ ಅವರು ಇವ್ರ ಕಡೆಯಿಂದ ಅಫಿಲಿಯೇಟ್ನ ತಗೊಂಡು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗೇನೆ ಅವರು ಡೆಲ್ಲಿ ಆಗ್ರಾದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡ್ತಾರೆ. Many congratulations to the Karnataka State of Bench Race, Rimfire Air Rifle and Bench Race Shooting Association, and we are the National Federation RAPSAI, which is Rimfire Air Rifle and Bench Race Shooting Association of India, and myself, Hina Vej, General Secretary. I congratulate to the Karnataka State members to organize the second Open National Air Rifle Bench Race Shooting competition, where we have from 7 to 8 states, the people, the shooters, the enthusiasms, and many more who came here to, success the event. And hopefully and grandfully, we will be going ahead for more and more competitions. And we are starting from tomorrow, that is 22nd and 23rd will be the competition day. And also the closing day will be the 23rd of this month. Thank you so much. So we have the companies who are giving the prizes like junior and senior. We have ARBN rifles for the highest category, highest scorer. We have in masters category, Walrus is giving the air gun for masters, and we have many more other runner-ups prizes like bags, rifle bags, t-shirts, caps, pallets. More and more companies are here who are coming forward to help us for this event. And we have ARBN, one of the sponsor, Walrus, one of the sponsor, Trajectron, the sponsor, Webley, the sponsor, also G Smith, they are the pilot partners. Gunwala is also the sponsor. The Air Gun India, they are providing rest to us, which is very important for the competition. So we have many sponsors here who are helping us for this. Thank you. ಆದರೆ ಇಂಥ ಅವಕಾಶ ಸಿಕ್ಕಿರುವಂಥ ಕಾರ್ಯಕ್ರಮ ಇದು ಕಾಣಿಸ್ಕೊಳ್ತೀವಿ. ರಾಜಕಾರಣಿಗಳಿಗೆ ಒಂದೊಂದು ರೀತಿ ಕಾರ್ಯಕ್ರಮ ಸಿಗ್ತದೆ. ಇದೊಂಥರ ಕಾರ್ಯಕ್ರಮ ಇದು. ವಿಶೇಷವಾಗಿ ಕರ್ನಾಟಕ ಸ್ಟೇಟು ರಿಮ್ಫೈರ್ ಶೂಟಿಂಗ್ ಫೆಡರೇಷನ್ನಿಂದ ಇವತ್ತು ನಮ್ಮ ಬಾಬು SP ದಾವರಪ್ಪನವರು, ಮಾಜಿ ಶಾಸಕರು, ಬೆಂಗಳೂರಿಂದ ಬರುತ್ತೆ ಅಂತಿಲ್ಲ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲೇ ಹೋಗ್ತಿದ್ದೆ ದಾವರಪ್ಪನವ್ರು ನೋಡಿ, ದಾವರಪ್ಪನವ್ರ ಮೊಮ್ಮಗ ಒಬ್ಬೊಬ್ಬರು ಒಂದೊಂದು ಆಯ್ಕೆ ಮಾಡ್ಕೊತಾರೆ.
ನಮ್ಮ ಬಾಬು ಇವತ್ತು ವಿಶೇಷವಾದ ಒಂದು ಅವಕಾಶವನ್ನ ತಗೊಂಡ್ಬಿಟ್ಟು ಒಂದು ಮಾದರಿ ಬಾಬು ಮತ್ತೆ ನಮ್ಮ ಮಹೇಶ್ ಇವರಿಬ್ಬರ ನೇತೃತ್ವದಲ್ಲಿ ಅವರ ತಂಡ ಇದು ಎರಡನೇ ಕಾರ್ಯಕ್ರಮ ಅಂತ ಅನ್ಕೋತೇನೆ ನಾವು. ಮೊದಲನೇ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೆ. ಭಾಗವಹಿಸೋ ಜೊತೆಗೆ ಆಗಿದ್ದೆ. ಆಮೇಲೆ ಸೂಟ್ ಕೂಡ ಮಾಡಿದೆ ನಾನು. ಆದ್ರೆ ಇವರು ಪ್ರಶಸ್ತಿ ಕೊಡ್ಲಿಲ್ಲ ನೋಡ್ರಿ. ಫೋಟೋ ತುಂಬಾ ಚೆನ್ನಾಗಿದೆ. ನಮ್ಮನೆಯಲ್ಲಿ ಆ ಫೋಟೋ ನೋಡಿದ್ರೆಲ್ಲ ನನ್ ಕೇಳ್ತಾರೆ ಇದೇನು ರಿಯಲ್ ಅಪ್ಪ ಇದು ರಿಯಲಿ ಸೂಟ್ ಮಾಡಿರೋದಕ್ಕೆ ಕೊಟ್ಟಿರೋದು ಅಂತ ಹೇಳಿದೆ. ಆಮೇಲೆ ನಾನು ಹೌದು ನಮ್ಮನೆಯಲ್ಲಿ ನಮ್ಮ ತಾತನವ್ರ ಕಾಲದಿಂದ ಒಂದು ಗನ್ ಇದೆ. ನಮ್ಮ ತಾತ ಆದ್ಮೇಲೆ ಅಪ್ಪ ಬಂತು, ಅಪ್ಪಾಗ ಬಂದು ನನಗೆ ಬಂತು. ನಾನೇನ್ ಮಾಡಿದೆ, ರಾಜಕಾರಣಕ್ಕೆ ಬಂದ್ಮೇಲೆ ನನ್ನ ಹೆಸರು ಇರೋದು ನನ್ನ ತಮ್ಮನ ಹೆಸರು ಟ್ರಾನ್ಸ್ಫರ್ ಮಾಡಿದೆ. ಈ ಸೂಟ್ ಮಾಡೋದು ರೂಢಿ ಇತ್ತಲ್ಲ, ಈ ಮಾರ್ನಾಮೆ ಹಬ್ಬ ಬರ್ತದೆ ಪ್ರತಿ ವರ್ಷಕ್ಕೆ ಒಂದ್ಸಾರಿ. ಆ ಮಾರ್ನಾಮೆ ಹಬ್ಬದಲ್ಲಿ ಆ ಜಂಪ್ ಸವಾರಿ ಮೊದಲಿಂದ ನಮ್ಮ ಮನೆಯಲ್ಲಿ ಗೌಡವ್ರ ಮನೆ ಬಂದೋಗಿಡೋದು, ಅಲ್ಲಿ ಜಂಪ್ ಸವಾರಿಯಲ್ಲಿ ಪೂಜೆ ಮಾಡೋದು, ಮತ್ತೆ ಲಾಸ್ಟಲ್ಲಿ ಗಾಳಿಯಲ್ಲಿ ಗುಡ್ಡು ಹಾರಿಸೋದು. ನಾನೇನ್ ಮಾಡಿದೆ, ಗುಡ್ಡು ಹಾರಿಸಿದೆ. ಯಾರೋ ನಮ್ಮ ಹುಡುಗರು ಏನ್ ಮಾಡಿಬಿಟ್ರು, ಖುಷಿಗೆ ವಿಡಿಯೋ ಮಾಡಿಕೊಂಡ್ರು, ಬಿಟ್ಬಿಟ್ರು, ಟಿವಿನೇನೋ ಹೊಡೆದ್ರು, ಶಾಸಕರು ಗಾಳಿಯಲ್ಲಿ ಗುಂಡು ಅಂತ. ಆಮೇಲೆ ಸರ್ಕಾರ ನಂಗೆ ಅಗೇನಿಸ್ಟ್ ಸರ್ಕಾರ ಇತ್ತು, FIR ಆಗಬಿಡ್ತು, ನನ್ನ ಮೇಲೆ ಕೇಸ್ ಕೂಡ ಆಗಬಿಡ್ತು. ಆದ್ರೆ ಮೊನ್ನೆ ನಿಮ್ಮ ಶೂಟಿಂಗ್ ಅಲ್ಲಿ ನಾನು ಎಲ್ಲ ನೀವು ಏನ್ ಕೊಟ್ಟಿರೋದೆಲ್ಲ ನಾನು ಶೂಟ್ ಮಾಡಿದೆ ಅಲ್ವಾ? ಅದರಲ್ಲೇನು FIR ಇಲ್ಲ, ಪ್ರಶಸ್ತಿ ಮಾಡ್ತಾರೆ. ವಿಶೇಷ ಇದೆ. ಖುಷಿ ಆಗೋದೇನಂದ್ರೆ ಈ ತರ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಮಾಲೂರು ಬಂದಿದಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಮಾಲೂರು. ನಮ್ಮ ಹುಡುಗರು ಹೇಳ್ತಾರೆ 9 ರಾಜ್ಯದವರು ಡೆಲ್ಲಿಯಿಂದ ಹಿಡಿದು 9 ರಾಜ್ಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಅವರಿಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಧನ್ಯವಾದಗಳು ಕೂಡ ಹೇಳ್ತೇನೆ. ಇವತ್ತು ನಾವು ಓದುವ ಒಂದು ಕಾರ್ಯಕ್ರಮ ಹೇಳಿದ್ರೆ ನೀವು ಸ್ಟೇಟ್ ಲೆವೆಲ್ ಮಾಡಬೇಕು ಅಲ್ಲ, ನ್ಯಾಷನಲ್, ನೆಕ್ಸ್ಟ್ ವರ್ಲ್ಡ್ ಕೂಡ ಮಾಲೂರಲ್ಲೇ ಮಾಡ್ರಿ. वर्ल्ड कार्यक्रम ಕೂಡ मालूर में कर्नाटक में वर्ल्ड कार्यक्रम का देऊंगा. टोटल हेल्प करना मैं ಮಾಡ್ರಿ. ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಇದು ನನಗೆ ಸ್ವಲ್ಪ ಕೆಮ್ಮು ಮತ್ತೆ ಕೋಲ್ಡ್ ಇದೆ. ಲಾಸ್ಟ್ ಡೇ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಅಷ್ಟೊಂದು ಮೇಲಾಗ್ತದೆ, ಫ್ರೀಯಾಗಿ ನಿಮ್ಮ ಜೊತೆಲಿ ಇರ್ತೀನಿ ಅಂತೇಳಿ ವಿಶೇಷವಾಗಿ ಬೇರೆ ರಾಜ್ಯಗಳಿಂದ ಇವತ್ತು ಇಲ್ಲಿ ಏನ್ ಬಂದಿದ್ದಾರೆ ಅವರು ತುಂಬಾ ರೆಸ್ಪೆಕ್ಟ್ ಆಗಿ ಗೌರವವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನ ಕೊಟ್ಟು ಅವ್ರಿಗೆ ಏನೇನ್ ಬೇಕಾಗ್ತದೆ ಎಲ್ಲ ಅನುಕೂಲ ಮಾಡ್ರಿ. ನನಗೇನಾದ್ರೂ ದಯವಿಟ್ಟು ನಾನು ಪ್ರತಿ ದಿವಸ ಒಂದಲ್ಲ ಒಂದು ಏನೇನ್ ಬೇಕೋ ಮಾಡ್ತಿರ್ತೀವಿ. ನನಗೂ ಏನಾದ್ರು ಒಂದು ಕೊಟ್ರಿ, ನೀವು ಚೆನ್ನಾಗಿದ್ದೀರಿ ದೇವ್ರು ಬೇಕಾದಷ್ಟು ಐಶ್ವರ್ಯ ಕೊಟ್ಬಿಟ್ಟವ್ರೆ. ಅದ್ರ ಜೊತೆ ಒಳ್ಳೆ ನಿಮ್ಮ ಜೊತೆಗಳಿಲ್ಲ ಅವರು ರಾಜಣ್ಣ ಅವರೇ, ನನ್ನ ಗಣಾನ್ ಕಟ್ಟಿಗಳೆಲ್ಲ ಅವರೇ. ನಂದು ಒಂದು ಇರ್ಲಿ, ನಾನು ಕೂಡ ಏನಾದ್ರೂ ಒಂದು ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಸೇವೆ ಕೂಡ ಇರಲಿ ಅಂತ ಅವಕಾಶವನ್ನ ಮಾಡಿಕೊಡಿ. ಕಾರ್ಯಕ್ರಮ ಮುಂದುವರಿಸಿ. ಧನ್ಯವಾದಗಳು.